ಮಾತೆ ಕೇಳಲ್ಲ. ಸುಮ್ನಿರಮ್ಮ ನೀನು. ನಮ್ಮ ವಂಶಿನ ಮದ್ವೆ ಆಗೋ ಹುಡುಗ. ನಾವು ಅಷ್ಟು ಮಾಡಿಲ್ಲ ಅಂದ್ರೆ ಏನು? ಅವನು ನಮ್ಮ ಊರಿನ ಅಳಿಮಯ್ಯ. ಅವನು ಏನ್ರಿ ಮಾತೆ ಕೇಳ್ತಿಲ್ವಲ್ರಿ? ನಾನು ಕುಯ್ಯಿ ಮುಗಿತೀನಪ್ಪ, ಸುಮ್ನಿದ್ ಬಿಡಿ. ದೊರೆ ಅಲ್ಲಿ ನೋಡು ನೋಡು, ನಮ್ಮ ವಂಶಿ ಮುಕ್ತಲ್ಲಿ ಎಷ್ಟು ಕಳೆ ಇದೆ ನೋಡಲ್ಲಿ. ನೋಡು ನೋಡಯ್ಯ, ನಮ್ಮ ಅಳಿ ಅಂದ್ರೆ ಮಕ ನೋಡಯ್ಯ, ಹೆಂಗಿ ಚಿನ್ನ ಹಾಕೊಂಡು ಪಳ 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 ಅಂತ ಹೊಲಿತಾವನೆ. ಹೇಳ್ದವ್ರ ಮಾತೆಲ್ಲ ಕೇಳ್ತಾರೆ. ಏನಮ್ಮ ಆಯ್ತು. ಈ ವಂಶಿ ಊರವ್ರು ಯಾಕೆ ಇಷ್ಟೊಂದು ದೊಡ್ಡಸ್ಗೆ ತೋರಿಸ್ತಾ ಇದ್ದಾರೆ? ನನಗೆ ಅವಮಾನ ಮಾಡ್ಬೇಕು ಅಂತಾನೆ ಇವರೆಲ್ಲ ಈ ತರ ಮಾಡ್ತಿದ್ದಾರೆ. ವಿಶಾಲಮ್ನವ್ರೆ, ನಮ್ ಕೃಷ್ಣನ್ಗೆ ಇಷ್ಟು ಒಳ್ಳೆ ಮನತನದಿಂದ ಹೆಣ್ ತಂದಿದ್ದೀರಾ. ಆದ್ರೇನಾ ನಾನು ಹೀಗೆ ಹೇಳ್ತೀನಿ ಅಂತ ಬೇಜಾರ್ ಮಾಡ್ಕೊಳ್ಬೇಡಿ. ನಮ್ ಕೋದಂಡನ್ಗೂ ಕೂಡ ಅವನ ಯೋಗ್ಯತೆಗೆ ತಕ್ಕಂತೆ ಒಳ್ಳೆ ಮನೆತನದಿಂದ ಹೆಣ್ ತರಬೇಕಿತ್ತು ನೀವು. ಅಯ್ಯೋ ಸುಶೀಲಮ್ಮ, ದೊಡ್ಡವರೇ ಹೇಳಿಲ್ವಾ, ಋಣಾನುಬಂಧೆ ರೂಪೇಣ ಪಶು ಪತ್ನಿ ಸುತ ಆಲಯ ಅಂತ. ಅವ್ರವ್ರು ಕೇಳ್ಕೊಂಡ್ ಬಂದಿರೋದು. ಅದು ನಿಜಾನೇ ಬಿಡಿ. ಬಂದೆ, ಹೋಗಿ ಕೂತ್ಕೊಳ್ಳಿ. ಹೋಗಿ. ನನ್ನ ಜೀವನದಲ್ಲಿ ಅವಮಾನ ಅನ್ನೋದು ಸಹಜ ಆಗ್ಬಿಟ್ಟಿದೆ. ಮಾಯಾ, ಯಾರೋ ಊರಿನ ಜನ ಎಲ್ಲ ಮಾತಾಡಿದ್ರು ಅಂತ ನೀನ್ ಯಾಕೆ ತಲೆ ಕೆಡಿಸ್ಕೋತೀಯ? ಬೇಜಾರು ಮಾಡ್ಕೋಬೇಡ. ಯಾರೋ ಊರಿನ ಜನ ಮಾತಾಡಿಲ್ಲ, ಆ ದೊರೆಸ್ವಾಮಿ ಕಡೆಯವರು ಇಷ್ಟೊತ್ತು ಮಾಡಿದ್ದು ಅವಮಾನನೇ ಅಲ್ವಾ? ಬ್ರೋ, ಫೋಟೋ ಎಲ್ಲ ತಗೊಂಡ್ರಾ? ಎಲ್ಲ ಸಿಕ್ತಾ? ಒಂದೇ ಒಂದು ನಿಮಿಷ. ಫೋಟೋ ಎಲ್ಲ ಸಕ್ಸಸ್ಫುಲ್ ಆಗಿ ತಗೊಂಡ್ವಿ. ಈಗ ಅಂತ್ಯಾಕ್ಷರಿ ಆಡೋಣ. ಕಿರಿ, ಅಂತ್ಯಾಕ್ಷರಿನ ಏನು? ನಮ್ ಮಾಡೋದ್ ನಾವೇ ಕೇಳಕ್ಕಾಗೋದಿಲ್ಲ. ನಾವೇನ ಆಡ್ಬಿಟ್ರೆ ಜನ ಒಬ್ರು ಇರೋದಿಲ್ಲ, ಎಲ್ಲ ಓಡೋಗ್ಬಿಡ್ತಾರೆ. ನೀವು ಒಳ್ಳೆ ಇಲ್ಲ, ನಾನು ಗಿರಿ ಸೇರ್ ಪ್ಲಾನ್ ಮಾಡಿದೀವಿ. ಅಂತ್ಯಾಕ್ಷರಿ ಆಡ್ಲೇಬೇಕು. ಪೂಜಾ, ಗಿರಿ, ಎಲ್ಲರೂ ಹೊಟ್ಟೆ ಹಸ್ಕೊಂಡಿದ್ದಾರೆ. ನೀವ್ ಆಮೇಲೆ ಅಂತಾಕ್ಷರಿ ಹಾಡುವಂತ್ರಿ, ಮೊದ್ಲು ಊಟಕ್ಕೆ ಹೋಗ್ಲಿ. ಬಿಡ್ರು, ಎಲ್ಲರೂ ಬಿಡ್ರು. ಅಪ್ಪ ಗಿರಿ, ಈಗ ಕೋದಂಡಣ್ಣ ಮಾಯಾತ್ಕೆ ಇಬ್ರು ಡ್ಯಾನ್ಸ್ ಆಡ್ಬಿಡ್ಲಿ. ಅಂತ್ಯಾಕ್ಷರಿ ಕ್ಯಾನ್ಸಲ್. ಎಲ್ಲರಿಗೂ ಓಕೆನಾ? ನೀವೆಲ್ಲರೂ ಹೋಗಿ ಕೆಳಗಡೆ ಕುತ್ಕೊಂಡಿರೋ ಡ್ಯಾನ್ಸ್ ನೋಡಿ. ಇವ್ರೀಗ ಡ್ಯಾನ್ಸ್ ಮಾಡ್ತಾರೆ. ಸರಿನಪ್ಪ, ಏನಣ್ಣ ಮಾಡ್ಕೊಂಡು ನಡಿ ನಡಿ ನಡಿ. ಅಣ್ಣ ಡ್ಯಾನ್ಸ್ ಮಾಡಿ. ಚೆನ್ನಾಗಿ ಡ್ಯಾನ್ಸ್ ಮಾಡು ಕೋದಂಡ. ಅಪ್ಪ ಬನ್ನಿ 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 ಅಮ್ಮ. ಆಗೋಯ್ತು ನನ್ನ ಬಾಳು ಹೆಚ್ಚು ಕಮ್ಮಿ ಕಳ್ಳ ನಂಗೂ ಹಂಗೆ ಆಯ್ತು ಕಳ್ಳ, ಪ್ರೀತಿನೇ ಹಿಂಗೆ ಕಳ್ಳ, ಸುಮ್ಮನೆ ಬಂದು ಮುತ್ತು ಕೊಳ್ಳ. ಬೆಳದಿಂಗ್ಳು ನೀನೇ ನಮ್ಮಿ, ಲಾಲಿನ ಹಾಡ್ಲೆ ನಮ್ಮಿ, ಲಕ್ಷ್ಮಿ ಹಂಗ್ ಕಾಣ್ತೀಯಮ್ಮಿ, ದೃಷ್ಟಿನ ತೆಗಿಲೆ ನಮ್ಮಿ. ಏನು ಪೆಟ್ಟಾಗಿಲ್ಲ ತಾನೆ? ಸ್ವಲ್ಪ ಏಟ್ ಬಿತ್ತು. ತುಂಬಾ ನೋಯ್ತಿದ್ಯಾ?
ಈ ನೋವನ್ನ ಹೇಗಾದ್ರೂ ತಡ್ಕೋತೀನಿ. ಆದ್ರೆ ಅಲ್ಲಿ ನೋಡಿ ಎಲ್ರೂ ಹೇಗ್ ನಗ್ತಿದ್ದಾರೆ ಅಂತ. ಕೋದಣ್ಣನ ಹೆಂಡತಿ ಕೆಳಗ್ ಬಿದ್ಬಿಟ್ಲು ಅಂತ ಹೇಗ್ ಆಡ್ಕೋತಿದ್ದಾರೆ. ಆ ನೋವನ್ನ ಹೇಗ್ ತಡ್ಕೊಳ್ಳಿ? ಎಲ್ರೂ ಇವ್ರ ಕಡೆ ನೋಡ್ಲಿ ಅಂತಾನೆ ಈ ರೀತಿ ಡೌ ಮಾಡ್ತಾ ಇದ್ದಾಳೆ. ಈಗ ಈ ನಾಟಕ ಬೇರೆ. ಪ್ರಪಂಚದಲ್ಲಿ ಯಾರು ಹೀಗೆ ಆಕ್ಟ್ ಮಾಡಲ್ಲ. ಅದಕ್ಕೆ ಡ್ಯಾನ್ಸ್ ಸೂಪರ್ ಆಗಿತ್ತು. ಅದಕ್ಕೆ ಕೊನೆಯಲ್ಲಿ ಸ್ಲಿಪ್ ಆಗಿ ಬಿದ್ರಿ. ತಲೆ ಕೆಡ್ಸ್ಕೊಬಿಡಿ, ಫನ್ ಆಗಿ ತಗೊಳ್ಳಿ. ಈಗ ನೆಕ್ಸ್ಟ್ ಗೇಮ್ ಹೋಗೋಣ. ಹಲೋ ಹಲೋ, ಎಲ್ರಿಗೂ ಕೇಳಿಸ್ತಿದ್ಯಾ?